ಸರ್ ಇವತ್ತು ಮೂರು ಕ್ಷೇತ್ರದಲ್ಲಿ ಗೆದ್ದಿರೋ ಫಲಿತಾಂಶ ಮೂರು ಮುಂಚೆನೇ ಮಾಧ್ಯಮಕ್ಕೆ ಹೇಳಿದೆ ನಾನು. ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲಿತೀವಿ ಅಂತ. ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ, ಮಂಗಳೂರಲ್ಲಿ ನಾನು ಹೇಳಿದೆ 18,000ರಿಂದ ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗಳೂರಲ್ಲಿ ನಾನು ಹೇಳಿದೆ ನಾನು. ಹಾಗಾಗಿ ನಮ್ಗೆ ನಿರೀಕ್ಷೆ ಇತ್ತು ನಾವು ಮೂರು ಗೆಲ್ತೀವಿ ಅಂತ. ಇವತ್ತು ಜನ 3 ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನಾವು ಸಿಗ್ಗಾಂವದಲ್ಲಿ 13,448 ಲೀಡಲ್ಲಿ ಗೆದ್ದಿದ್ದೀವಿ. ಚನ್ನಪಟ್ಟಣದಲ್ಲಿ 25,413. ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು, ಲೀಡ್ ಜಾಸ್ತಿ ಬರ್ತದಂತ. ಅಂದರೆ 9,600 ಲೀಡಲ್ಲಿ ನಾವು ಗೆದ್ದಿದ್ದೀವಿ. ಸರ್, ಈಗ ನೀವು ಚನ್ನಪಟ್ಟಣದಲ್ಲಿ ಒಂದು ಹೇಳಿಕೆ ಕೊಟ್ಟಂತ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜಲ್ಲಿ ಇಲ್ಲ ಅದು ಯಾವುದು ಡ್ಯಾಮೇಜ್ ಆಗಿಲ್ಲ. ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ. ಅದು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ. ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ. ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ಈ ಬಾರಿ ಏನು ಮಾಡಿದ್ರು, ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ. ನಾವಿಬ್ಬರು ಭಾಳ ಆತ್ಮೀಯ ಆಗಿದ್ದರು. ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ವೋಟ್ಗಳನ್ನು ಸ್ಪ್ಲಿಟ್ ಮಾಡುತ್ತೆ. ಅದೇ ಎಲ್ಲಿ ಸ್ಪ್ಲಿಟ್ ಮಾಡಿದ್ರೆ ನಾವು ನೋಡಿ ನಾವು 25,000 ಲೀಡಲ್ಲಿ ಗೆದ್ದಿದ್ದೀವಿ. ನೀವು ಎಕ್ಸಿಟ್ ಪೋಲಲ್ಲೆಲ್ಲ ನಾವು ಸಣ್ಣೂರು ನಾವು ಗೆಲ್ತೀವಿ, ಸಿಗ್ಗಾಂವನು BJP ಗೆಲ್ತಾನಂತ ನೀವು ಕೊಟ್ಟಿದ್ರಿ, ಚನ್ನಪಟ್ಟಣನೂ JDS ಗೆಲ್ತಾನಂತ ಕೊಟ್ಟಿದ್ವಿ. ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ. 25,000 ಅಂದರೆ ಕಡಿಮೆ ಅಂತರ ಇಲ್ಲ. ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು 25,000 ಅಂತರದಲ್ಲಿ ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ. ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯಿತು. ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿ, ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ 3 ಉಪಚುನಾವಣೆಯಲ್ಲಿ ಕೈ ಹಿಡಿದು ಒಳ್ಳೆ ಲೀಡಲ್ಲಿ ಗೆಲ್ಲಿಸಿದ್ದಾರೆ. ಸರ್, ಸಿಗ್ಗಾಂವಿ ಸ್ಪೆಷಲ್ ಆಗಿ ಅಲ್ಪಸಂಖ್ಯಾತರಿಗೆ ಕೊಡುವಲ್ಲಿ ನಿಮ್ಮದು ಪಾತ್ರ ಇತ್ತು? ಇಲ್ಲ, ನಾನು ಹೇಳಿದ್ದೆ. ನಾನು ಮುಂಚೆಯಿಂದ ಅದಕ್ಕಿಂತ 5 ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ದರು. ಈ ಬಾರಿನೂ ಬೈ ಎಲೆಕ್ಷನ್ ಬರೋದ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನ್ನೇ ಕೊಡಬೇಕಂತ ನಾನು ಕೇಳಿದೆ. ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟರು, ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇವತ್ತು ಜನ ಕೈ ಹಿಡ್ದು ಅದು ಸಿಗ್ಗಾಂವದಲ್ಲೂ ನಾವು ಗೆದ್ದಿದ್ದೀವಿ. ಇಲ್ಲ, ಪ್ಲಸ್ ಏನಿಲ್ಲ. ಈಗ ಏನಾಗಿದೆ, ಬಸವರಾಜ ಬೊಮ್ಮಾಯಿಯವ್ರು ನಾವು ಹೋಗಿದ್ದೆ. ನಾನು 3 ದಿನ ಅಲ್ಲಿ ಪ್ರಚಾರ ಮಾಡಿದೆ. ನಾನು ಏನು ಜನ 4 ಬಾರಿ ಬಸವರಾಜ ಬೊಮ್ಮಾಯಿಯವ್ರು ಏನು ಸಿಗ್ಗಾಂವದಲ್ಲಿ ಗೆದ್ದಿದ್ರು, ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಏನಕ್ಕೆ ಭಾಳ ಜನ ನಾನು ಎಲ್ಲೋದ್ರೂ ಅದೇ ಹೇಳ್ತಾಯಿದ್ರು. ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ, ಇಲ್ಲಿಂದಲೇ MLA ಆಗಿಬಿಟ್ಟು ಅವರು ಮುಖ್ಯಮಂತ್ರಿನೂ ಆಗಿದ್ರು ಅವರು. ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬಹುದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾಯಿದ್ರು. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.